So with this Wheatstone bridge has been constructed on the certain principles, right? So in any electrical circuit, the current flows only when potential difference is present. So without that potential difference, the current is not going to flow. As you can see in this figure, so ತಾವಿಲ್ಲಿ ನೋಡ್ಬೋದು, ಇದು Wheatstone ಬ್ರಿಡ್ಜ್ನ ಒಳಗೊಂಡಿರುತ್ತೆ. ಪ್ಯಾರಲಲ್ ಆಗಿ ಕನೆಕ್ಷನ್ ಆಗಿರುತ್ತವೆ. ಆ 4 ರೆಸಿಸ್ಟರ್ನಲ್ಲಿ ಒಂದು ನಮ್ಮ ಒಂದು ಅನ್ನೋನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಯೂಶ್ವಲಿ Wheatstone ಬ್ರಿಡ್ಜು ನಾನು ಮೊದಲೇ ಹೇಳಿದಾಗೆ ಒಂದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿದೆ. ಅದೇನೆಂದರೆ, ಯಾವುದೇ ಒಂದು ಕರೆಂಟ್ ಫ್ಲೋ ಆಗಬೇಕಪ್ಪ ಅಂದರೆ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ ಅಂದರೆ ಕರೆಂಟ್ ಫ್ಲೋ ಆಗಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ನೀವು R1 R2 ಯಾವಾಗ ಸೇಮ್ ಇರುತ್ತಲ್ಲ, ಸೊ R1 ಎಷ್ಟಿರುತ್ತೆ ಅಷ್ಟೇ ಎರಡನೇ ಅಂದರೆ ಈ ಕೆಳಗಡೆ ಇರ್ತಕ್ಕಂಥ ಪ್ಯಾರಲ್ ಕನೆಕ್ಷನ್ ಮಾಡಿರ್ತಕ್ಕಂಥ ರೆಸಿಸ್ಟರ್ ಸೇಮ್ ಇದ್ದಾಗ ಇಲ್ಲಿ ಗ್ಯಾಲ್ವನೋಮೀಟರ್ ಅಂದರೆ ಕರೆಂಟನ್ನು ತೋರಿಸ್ತಕ್ಕಂಥ ಒಂದು ಮೀಟ್ರ್, ಅಂದರೆ ಕರೆಂಟಿನ ಹರಿಯುವ ಮಾರ್ಗದಲ್ಲಿ ಅಳವಡಿಸ್ತಕ್ಕಂಥ ಮೀಟ್ರು. ಅದರ ಮೂಲಕ ಕರೆಂಟ್ ಪಾಸ್ ಆದಾಗ ಆ ಗ್ಯಾಲ್ವನೋಮೀಟ್ರು ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಡಿಫ್ಲೆಕ್ಟ್ ಆಗುತ್ತೆ ಅಂದರೆ ಅದು ತನ್ನ ಒಂದು ಪೊಸಿಷನ್, ಸೆಂಟ್ರ್ ಪೊಸಿಷನ್ ಕಾಯ್ಕೊಂಡಿರುತ್ತೆ. ಯಾವ ಕಡೆ ಕರೆಂಟ್ ಪಾಸ್ ಆಗುತ್ತಲ್ಲ ಆ ಕಡೆ ಅದು ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಇದು 0 ಇದ್ದಾಗ, ಬ್ಯಾಲೆನ್ಸ್ ಇದ್ದಾಗ ಅದು ಗ್ಯಾಲ್ವನೋಮೀಟರ್ ಒಂದು ಮುಳ್ಳು ಸೆಂಟ್ರ್ ಪೊಸಿಷನ್ನಲ್ಲಿರುತ್ತೆ ಬ್ಯಾಲೆನ್ಸ್ ಇದ್ದಾಗ. ಸೊ ಬ್ಯಾಲೆನ್ಸು, ಓಕೆ, ಸೊ ಇದು ಗ್ಯಾಲ್ವನೋಮೀಟರ್ ಈ ರೀತಿ ಕೆಲಸ ಮಾಡುತ್ತೆ. ಸೊ ನಾರ್ಮಲಿ ಡಿಫ್ರೆನ್ಸ್ ಆಫ್ ಪೊಟೆನ್ಷಿಯಲ್ ಇದ್ದಾಗ ನೋ ಕರೆಂಟ್ ಫ್ಲೋ ಆಗುತ್ತೆ. ಈ ಕಾನ್ಸೆಪ್ಟ್ ಸರಿಯಾಗಿ ತಲೆ ಇಟ್ಕೋಬೇಕು. ಸೊ ಇಲ್ಲಿ Wheatstone ಬ್ರಿಡ್ಜ್ನ ಒಂದು ಸರ್ಕ್ಯೂಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ. ಸೊ ನಾರ್ಮಲಿ ಇಲ್ಲಿ 4 ರೆಸಿಸ್ಟರ್ ಕನೆಕ್ಷನ್ ಆಗಿರ್ತವೆ ಅಂತ ಹೇಳಿದ್ದೆ ತಮಗೆ. ಸೊ R1, ಇಲ್ಲಿ R3 ಇದೆ, R4 ಇದೆ, ಅಲ್ಲಿ RX, R2 ಬದಲಾಗಿ RX ಅಂತ ಕೊಟ್ಟಿದ್ದಾರೆ. ಸೊ RX ಇಟ್ ಮೀನ್ಸ್ ವಿ ಆರ್ ಕನೆಕ್ಟಿಂಗ್ ಇನ್ ದ ಅನ್ನೋನ್ ರೆಸಿಸ್ಟರ್ ಇನ್ ದ್ಯಾಟ್ ಪ್ಲೇಸ್ ಬಿಟ್ವೀನ್ D and B points, right? And between A and C, P, normally we have R3 resistor and A and C point, the R3 is being connected and B and C point R4 is connected. ಇಲ್ಲಿ PQ ಅಂತ ನಾವು ಕರಿತೀವಿ. ಇಲ್ಲಿ PQ ಅನ್ನುವಂಥ ಒಂದು ಸ್ಲೈಡಿಂಗ್ ಅಂತ ಹೇಳ್ತೀವಿ ನಾವು ಅದರಲ್ಲಿ. ಅಲ್ಲಿ ರೆಜಿಸ್ಟರ್ಗಳ ಒಂದು ರೆಜಿಸ್ಟರ್ ಏನಾಗಿರುತ್ತೆ ಅಂದರೆ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಬ್ಯಾಲೆನ್ಸ್ ಇನ್ ಆರ್ಡರ್ ಟು ಮೇಂಟೈನ್ ದಿ ಬ್ಯಾಲೆನ್ಸ್, ಇನ್ ಆರ್ಡರ್ ಟು ಮೇಂಟೈನ್ ದಿ ಝೀರೋ ಫ್ಲೋ ಆಫ್ ಕರೆಂಟ್. ಸೊ ಅವಾಗ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಪಾಯಿಂಟನ್ನು ಇಟ್ಬಿಟ್ಟು D ಪಾಯಿಂಟ್ ಫಿಕ್ಸ್ ಇದೆ, C ಪಾಯಿಂಟು ಇಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅದು ಹೇಗೆ ಮೂವ್ ಆಗುತ್ತಲ್ಲ, ಆ ಮೂವ್ ಆಗುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪಾಯಿಂಟಿಗೆ ಒಂದು ಸ್ಥಿರತೆ ಬರುತ್ತೆ, ಅಂದರೆ ಬ್ಯಾಲೆನ್ಸ್ ಸಿಕ್ಕಿಬಿಡುತ್ತೆ ನಮಗೆ. ಅಂದರೆ ಎರಡು ನೆಟ್ವರ್ಕ್ದಲ್ಲಿ ಈ ಪಾರ್ಟ್ RX ಮತ್ತು ಈ ಪಾರ್ಟ್ ಅಂದರೆ DBC ಏನು ನೆಟ್ವರ್ಕ್ ಇದೆ ಅಲ್ಲ, ಆ ಒಂದು ಪೋರ್ಷನ್ನಲ್ಲಿ ಮತ್ತು ಈ ಕಡೆ AD ಮತ್ತು C ಪೋರ್ಷನ್ನಲ್ಲಿ ಸಮಾನಾಂತರ ರೆಸಿಸ್ಟೆನ್ಸ್ ಉಂಟಾದಾಗ ಅದಕ್ಕೆ ನಾವು ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಆದ ತಕ್ಷಣ ಏನಾಗುತ್ತೆ, ಗ್ಯಾಲ್ವನೋಮೀಟ್ರು 0ಕ್ಕೆ ಬಂದು ನಿಲ್ಲುತ್ತೆ. ಗ್ಯಾಲ್ವನೋಮೀಟರ್ನ ಮುಳ್ಳು ಯಾವ ಕಡೆ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರುತ್ತಲ್ಲ ಆ ಕಡೆ ಗ್ಯಾಲ್ವನೋಮೀಟರ್ನ ಮುಳ್ಳು ಅದು ಡಿಫ್ಲೆಕ್ಟ್ ಹಾಕ್ಕೊಂಡಿರುತ್ತೆ ಅಂತ ನಾನು ಮೊದಲಿಗೆ ಹೇಳಿದೆ. ಸಪೋಸ್ ಅದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಅದು ವಾಲ್ ಇದ್ದರೆ ಅಥವಾ ಅದು ಡಿಫ್ಲೆಕ್ಟ್ ಆಗಿದ್ದರೆ ನಿಮ್ಮ ಒಂದು ರೆಸಿಸ್ಟೆನ್ಸು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಅಥವಾ ಈ ರೇಷ್ಯೋ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಅದು ಡಿಫ್ಲೆಕ್ಟ್ ಹಾಕ್ಕೊಂಡಿದ್ರೆ ಅದು
ಅದು ರಿಫ್ಲೆಕ್ಟ್ ಹಾಕ್ಕೊಂಡಿದ್ರೆ ಅದು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಜಾಸ್ತಿ ಕರೆಂಟ್ ಇದೆ ಅಂತ ಜಾಸ್ತಿ ರೆಸಿಸ್ಟೆನ್ಸ್ ಇದೆ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಹೀಗಾಗಿ ಇಲ್ಲಿ ಸಂಪೂರ್ಣ ಒಂದು ರೆಸಿಸ್ಟೆನ್ಸು ಮತ್ತು ಅಥವಾ ಈ ಗೆಲ್ನೋಮೀಟ್ರ್ ವರ್ಕಿಂಗು ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಾದರೆ RX ರೆಸಿಸ್ಟೆನ್ಸ್ ನಮಗೆ ಅದರ ಸೂತ್ರ ಬೇಕಾಗಿತ್ತು ಅಂದರೆ ಅದರ ಒಂದು ರೇಷಿಯೋವನ್ನು ಕಾಯ್ಕೊಳ್ತೀವಿ. ಸೊ ರೇಷಿಯೋ RX R1 = R4 R3 ಅಂದರೆ ಎರಡು ರೇಷಿಯೋ ಸೇಮ್ ಇರಬೇಕಂತ ಇಲ್ಲ ಅರ್ಥ. ಸೊ ಇದರಲ್ಲಿ ಸೇಮ್ ಸಪೋಸ್ ಬಂದಿಲ್ಲ ಅಂದರೆ ವಿ ನೀಡ್ ಟು ಫೈಂಡ್ ದಿ R1 ದ್ಯಾಟ್ ಪರ್ಟಿಕ್ಯುಲರ್ ರೆಸಿಸ್ಟರ್. ಸೊ R1 ಇಲ್ಲಿ 1 ohms ಇದೆ, R4 ಮತ್ತು R3 ಆಲ್ರೆಡಿ ನಮಗೆ ಗೊತ್ತಿದೆ, RX ಎಷ್ಟು ಅಂತ ಗೊತ್ತಿಲ್ಲ. ಅಂದರೆ ದಿಸ್ ಈಸ್ ಅನ್ನೋನ್ ರೆಸಿಸ್ಟೆನ್ಸ್ ಆ್ಯಕ್ಚುಲಿ. RX = ಸೂತ್ರ ಮತ್ತು ಫಾರ್ಮುಲಾ ವಿಲ್ ಬಿ R4/R1, ರೈಟ್. ಸೊ RX/1 ಅಂತ ಬರುತ್ತೆ. ಅದು RX 1 ಇರೋದ್ರಿಂದ R1 1 ಇರೋದ್ರಿಂದ RX /1 ಅಂತ ಆಗುತ್ತೆ. ಅದರ ಬದಲಾಗಿ RX ಅಂತ ನಾವು ತೊಗೊಳ್ತೀವಿ. ಸೊ ಇದು ಸೂತ್ರ, ಅನ್ನೋನ್ ರೆಸಿಸ್ಟೆನ್ಸನ್ನು ಸೂತ್ರ ಕಂಡುಹಿಡಿಯುವಂಥದ್ದು. ಇಲ್ಲಿ ನೋಡಿ, ಇದು ನಿಮ್ಮ ಗೆಲ್ನೋಮೀಟ್ರ್. ಈ ರೀತಿ ನಿಮ್ಮ ಗೆಲ್ನೋಮೀಟ್ರ್ ಇರುತ್ತೆ, ರೈಟ್. ಸೊ ರೇಷಿಯೋ, ಇದೊಂದು ರೇಷಿಯೋ, ರೈಟ್. ಇದು ಮತ್ತು Q ಮತ್ತು P ರೇಷಿಯೋ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ 2 ರೆಜಿಸ್ಟರ್ಗಳ ರೇಷಿಯೋ ಇದೆ. ಇಲ್ಲಿ S ಇದೆ. 1 2 3 ಆಯಿತು. 4ನೇದು ಇದು ನಮ್ಮ ಅನ್ನೋನ್ ರೆಜಿಸ್ಟರ್, ಅಂದರೆ R ಅಂತ ಇದೆಯಲ್ಲ, ಇದು ಅನ್ನೋನ್ ರೆಜಿಸ್ಟರ್. ಇಲ್ಲಿ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದನ್ನು ಐದರ್ ರೇಷಿಯೋ ಆದರೂ ವೇರಿ ಮಾಡ್ತೀವಿ, ಅಥವಾ ಈ S ಪಾಯಿಂಟ್ ಅದು ಪೊಸಿಷನನ್ನು ವೇರಿ ಮಾಡಿಬಿಟ್ಟು ಸೆಂಟ್ರ್ ಪೊಸಿಷನ್ಗೆ ತರೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ದಿ ಬ್ಯಾಲೆನ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸರ್ಕ್ಯೂಟ್, ರೈಟ್. ಸೊ ಇದು ಸೂತ್ರ ಅಥವಾ ಫಾರ್ಮುಲಾ, R = Q/P × S, ರೈಟ್. ಇದು ಅನ್ನೋನ್ ರೆಸಿಸ್ಟೆನ್ಸ್ ಬೆಲೆ ಕಂಡುಹಿಡಿಯುವಂಥದ್ದು. R = Q/P × S ಅಂತ ಬರುತ್ತೆ ಸೂತ್ರ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ವೀಸ್ಟನ್ ಬ್ರಿಡ್ಜ್ ಸರ್ಕ್ಯೂಟ್ ಈಸ್ ಟು ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ ಅನ್ನೋನ್ ರೆಸಿಸ್ಟರ್ RX. The bridge is balanced with P = 100 ohms, Q = 1000 and S is adjusted to 150. Calculate the value of unknown resistor RX. ನೋಡಿ, P 100 ohms ಇದೆ, Q 1000 ಇದೆ, S 150 ಇದೆ. ಓಕೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿದೆ. ಬ್ರಿಡ್ಜ್ ಅಂದರೆ ಈ ಒಂದು ಎರಡು ನೆಟ್ವರ್ಕ್ನಲ್ಲಿ ಕರೆಂಟಿನ ಒಂದು ಹರಿವು ಏನಿದೆ ಅಲ್ಲ, A ಮತ್ತು D ಪಾಯಿಂಟ್ನಲ್ಲಿ ಟೋಟಲ್ 0 ಕರೆಂಟ್ ಫ್ಲೋ ಆಗ್ತಾ ಇದಕ್ಕೆ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ರೇಷಿಯೋ ತಗೊಳ್ಳೋಣ. S/P = RX/Q ಅಂತ ಹೇಳಿ, ಅದು ಸೂತ್ರ ನಮ್ಮದು. ಅಂದರೆ ರೇಷಿಯೋ ತೊಗೊಂಡ್ಬಿಡಿ, S/P / ಅಥವಾ P/S ಕೂಡ ನೀವು ತೊಗೋಬೋದು. ಇಲ್ಲಿದೆ, ನಾನು ಡೈರೆಕ್ಟ್ ಈ ಸ್ಟೆಪ್ಪಿಗೆ ಬರ್ತಾ ಇದ್ದೀನಿ. ಇಲ್ಲಿದೆ ನೋಡಿ, S/P = RX/Q ಅಂತ ಹೇಳಿ. ಇದರಲ್ಲಿ ಯಾವ ಬೆಲೆ ಬೇಕು ನಮಗೆ? RX ಬೆಲೆ ಬೇಕು. ಸೊ RX = ಸೂತ್ರ ಏನು ಬರುತ್ತೆ? RX = S/P × Q. ಕೆಳಗಡೆ ಡಿನಾಮಿನೇಟರ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಮಲ್ಟಿಪ್ಲೈಡ್ ವಿತ್ S/P ರೇಷಿಯೋ. ಸೊ RX = S/P × Q ಅಂತ ಬರುತ್ತೆ. ಸೊ S 130 ಇದೆ, ನಮ್ಮ ಒಂದು Q ಬೆಲೆ 1000 ಇದೆ, P ಬೆಲೆ 100 ಇದೆ. ಓಕೆ, ಈ 2 0 ಮೇಲಿನ 1000ನಲ್ಲಿರ್ತಕ್ಕಂಥ 2 0 ನಾನು ಕ್ಯಾನ್ಸಲೇಷನ್ ಮಾಡಿದರೆ 130 × 10 1300 ohms ನಮ್ಮ RX ಬೆಲೆ ಆಗುತ್ತೆ, ರೈಟ್.
ಸೊ ಈ ರೀತಿ ನಾವು ವೀಸ್ಟರ್ನ್ ಬ್ರಿಡ್ಜ್ನ ಒಂದು ಅಥವಾ ವೀಸ್ಟರ್ನ್ ಬ್ರಿಡ್ಜ್ನ ಒಂದು ಇನ್ಸ್ಟ್ರೂಮೆಂಟ್ ಮೂಲಕ, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಮೂಲಕ ಅನ್ನೋನ್ ರೆಸಿಸ್ಟೆನ್ಸನ್ನು ನಾವು ಕಂಡುಹಿಡಿತೀವಿ, ರೈಟ್. ಓಕೆ, ನಾಳೆ ನೆಕ್ಸ್ಟ್ ಮೆಥಡನ್ನು ಡಿಸ್ಕಸ್ ಮಾಡೋಣ.